ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜನೆ ಮಾಡಲಾಗಿದೆ. ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಪರಿಕಲ್ಪನೆಯಲ್ಲಿ ಈ ಮೇಳ ಆಯೋಜಿಸಲಾಗಿದೆ. ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಮೇಳ ನಡೆಯುತ್ತೆ. ರಾಜ್ಯದ ರೈತರಿಗೆ ಸೂಕ್ತ ಮಾರುಕಟ್ಟೆ ಸಂಪರ್ಕ ಒದಗಿಸಿಕೊಡಲು ರೈತರು, ಗ್ರಾಹಕರು ಹಾಗೂ ಇನ್ನಿತರೆ ಪಾಲುದಾರರಲ್ಲಿ ಉತ್ಪಾದನೆ ಹೆಚ್ಚಿಸುವುದು, ಮೌಲ್ಯವರ್ಧಿತ ಉತ್ಪನ್ನಗಳು, ನೈಸರ್ಗಿಕ ಉತ್ಪನ್ನಗಳನ್ನು ಪ್ರದರ್ಶಿಸುವುದು ಈ ವಾಣಿಜ್ಯ ಮೇಳದ ಉದ್ದೇಶವಾಗಿದೆ. ಈ ಮೇಳದ ಬಗ್ಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡರು. ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರುವಂತಹ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಇದು 6, 7, 8ನೇ ತಾರೀಕಿನಂದು ಈ ಒಂದು ಮೇಳ ನಡೆಯುತ್ತೆ. ಯುವಕರಿಗಿರ್ಬೋದು ಅಥವಾ ಈ ಒಂದು FAOಗಳು ಮತ್ತು ಸಂಸ್ಕರಣ ಮಾಡ್ತಕ್ಕಂಥ ಅನೇಕ ಘಟಕಗಳಿದ್ದಾವೆ. ಅವೆಲ್ಲಕ್ಕೂ ಯಾವ ರೀತಿ ಈ ವಾಣಿಜ್ಯ ಮೇಳದಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಕಳೆದ 2 ವರ್ಷದಲ್ಲಿ ನಾವು ಈ ಮೇಳದಿಂದ ಉಪಯೋಗ ಆಗಿದೆ. ಇವತ್ತು ನಾವು ನಮ್ಮ ಇಲಾಖೆಯ ನಮ್ಮೆಲ್ಲ ಉನ್ನತ ಮತ್ತು ಇಲಾಖೆಯ ಅಧಿಕಾರಿಗಳ ಜೊತೆ ನಾನು ಅನೇಕ ಬಾರಿ ಡಿಸ್ಕಸ್ ಮಾಡ್ತಿದ್ದೆ. ಇಷ್ಟೆಲ್ಲ ರೈತರು ಉತ್ಪಾದನೆ ಜಾಸ್ತಿ ಆಗಿದೆ. ಬಹುಶಃ 1970ರಿಂದ 90ರವರೆಗೂ ನಾವು ಗಮನ ಹರಿಸಿದಾಗ 70 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಿತ್ತು. ಇವತ್ತು ನಾವು ಲೆಕ್ಕ ಹಾಕಿದಾಗ 150-160 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಾಯಿದೆ ನಮ್ಮ ರಾಜ್ಯದಲ್ಲಿ. ದೇಶದಲ್ಲೇ ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಪರಿಸ್ಥಿತಿಲಿ ಇದ್ದೀವಿ, ಮಾಡ್ತಾಯಿದ್ದೀವಿ. ಮೊದಲೆಲ್ಲ ನಾವು ನಮ್ಮ ದೇಶಕ್ಕೆ ಬೇಕಾಗ್ತಕ್ಕಂಥ ಆಹಾರವನ್ನು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೋ. ಇವತ್ತು ನಾವೇ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು ವಿಶೇಷವಾದಂಥದ್ದೊಂದು, ನಾವು ಚೈನಾ ರೈಸ್ 145 ಲಕ್ಷ ಮೆಟ್ರಿಕ್ ಟನ್ನು ಮಾಡಿ ನಾವು 2ನೇ ಸ್ಥಾನದಲ್ಲಿದ್ದು. ಇವತ್ತು ನಾವು 1ನೇ ಸ್ಥಾನದಲ್ಲಿದ್ದೀವಿ. 150 ಲಕ್ಷ ಮೆಟ್ರಿಕ್ ಟನ್ ನಾವು ಮುಂದೆ ಇದ್ದೀವಿ ಅವ್ರಿಗಿಂತ. ಇಷ್ಟೆಲ್ಲ ನಾವು ಉತ್ಪಾದನೆಯನ್ನು, ಅದು ಪ್ರಕೃತಿ ಅನೇಕ ವ್ಯತ್ಯಾಸದ ಮಧ್ಯದಲ್ಲೂ, ಬರಗಾಲ ಮತ್ತು ಅತಿವೃಷ್ಟಿ ಎಲ್ಲ ಸಮಸ್ಯೆ ಮಧ್ಯದಲ್ಲೂ ಸಹ ರೈತರು ಶ್ರಮ, ಅತ್ಯಂತ ರೈತರ ಹೋರಾಟ. ಬೆಳಗ್ಗೆ ಎದ್ದರೆ 100 ಸಮಸ್ಯೆ ಇದ್ದರೆ ಅದರ ಮಧ್ಯದಲ್ಲೇ ಜನರ ಬದುಕು ಮತ್ತು ಅವರ ಹೋರಾಟದ ಮಧ್ಯದಲ್ಲಿ ನಾವು ಇಲಾಖೆ ಅಥವಾ ಸರ್ಕಾರಗಳು, ಯೂನಿವರ್ಸಿಟಿಗಳು ಎಷ್ಟೇ ನಾವು ಸಲಹೆ ಸಹಕಾರವನ್ನು, ಸೌಲಭ್ಯವನ್ನು ಕೊಟ್ಟರೂ ಅಲ್ಟಿಮೇಟು ಶ್ರಮ ರೈತರದೇ, ಅವರ ಪ್ರಯತ್ನವೇ. ಆ ಒಂದು ಶ್ರಮ ಪ್ರಯತ್ನದಿಂದ ಇವತ್ತು ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ ಕೃಷಿ ಮತ್ತು ಉತ್ಪಾದನೆ ವಿಚಾರದಲ್ಲಿ ಭಾಳ ಮುಂದೆ ಇದ್ದೀವಿ. ಅದರ ಜೊತೆಗೆ ನಾವು ಆರ್ಗ್ಯಾನಿಕ್ ಮಿಲೆಟ್, ಸಾವಯವ ಸಿರಿಧಾನ್ಯವನ್ನು ನಾವು ಹೆಚ್ಚು ಪ್ರಮೋಷನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಈ ಮೇಳದಲ್ಲಿ, ನಾವು ಒಂದು ಅಂತಾರಾಷ್ಟ್ರೀಯ ಸಾವಯವ ಒಂದು ಸಿರಿಧಾನ್ಯ ಮೇಳ ಅಂತಲೇ ಹೇಳಿ ನಾವು ಭಾಳಷ್ಟು ಅದಕ್ಕೆ ಒತ್ತು ಕೊಟ್ಟು, ಕೇಂದ್ರನೂ ಸಹ ಸಪೋರ್ಟ್ ಮಾಡ್ತಾಯಿತ್ತು, ರಾಜ್ಯದಲ್ಲೂ ಸಹ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರೈತ ಸಿರಿ ಅನ್ನೋ ಒಂದು ಯೋಜನೆ ಮೂಲಕ ಯಾರು ಸಿರಿಧಾನ್ಯವನ್ನು ಬೆಳೀತಾರೋ ಅವರಿಗೆ ಹೆಕ್ಟೇರ್ಗೆ 10,000 ಪ್ರೋತ್ಸಾಹಧನ ಬೇರೆ ಕೊಡ್ತಾಯಿದ್ದರು. ಇವತ್ತವರೆಗೂ ಈಗಲೂ ಕೊಡ್ತಾಯಿದ್ದೀವಿ. ಕೃಷಿ